ಫೈನ್ ಆಗಿರುತ್ತೆ. ಓಕೆ, ನಮ್ಗೆ ಆಸೆ ಸರ್ ಮತ್ತೆ ನಿಮ್ಮನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತ ಹೇಳಿ. ಆ ತರದ ಏನಾದ್ರು ಇದೆಯಾ 2025ಕ್ಕೆ ಏನಾದ್ರು ಪ್ಲಾನ್ಸ್ ಇದೆಯಾ? ಹೇಗೆ? ಏನು ಕಾಲದ ನಿರ್ಣಯನ ಯಾರು ಬದಲಾಯಿಸಕ್ಕಾಗಲ್ಲ. ಹಾಗೊಂದು ವೇಳೆ ಇದ್ದು ನನಗೆ 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 ನೆಮ್ಮದಿಯಾಗಿ ನಾವು ಮಾಡೋಕ್ಕೆ ಸಾಧ್ಯ ಅಂದಾಗ ಖಂಡಿತ ಮಾಡ್ತೀವಿ, ನೋಡೋಣ. ಓಕೆ ಸರ್, ಒಳ್ಳೆ ಮೆಮೊರಿ ಹೇಳಿ ಸರ್. ಯಾಕಂದ್ರೆ ಅಮ್ಮನ ಜೊತೆ ಕಳೆದಂದು ಎಲ್ಲ ಪ್ರತಿ ಕ್ಷಣವೂ ಕೂಡ ಅದು ಅದ್ಭುತವಾದ ಮೆಮೊರಿನೇ. ಆದರೆ ಎಲ್ಲೂ ಸಾಕಷ್ಟು ಸಂದರ್ಶನಗಳನ್ನ ಯಾರು ಬಂದರೂ ಕೂಡ ಎಲ್ಲರಿಗೂ ಚೆನ್ನಾಗಿ ಮಾತಾಡಿ ಕಳಿಸಿಟ್ಟಿದ್ದೀರಾ. ನಿಮಗೆ ಮೆಮೊರಿ ಉಳಿಯೋಂಥ ಒಂದು ಅಮ್ಮನ ಜೊತೆ ಕಳೆದಂಥ ಒಂದು ಒಳ್ಳೆ ಮೆಮೊರಿ ಶೇರ್ ಮಾಡ್ಬೋದು ಸರ್, ಎಲ್ಲೂ ಹೇಳಿರಬಾರ್ದು ಆ ಥರದ್ದು ಇದ್ರೆ? ಒಂದು ಅರಣ್ಯ ಇಲಾಖೆದು ಒಂದು ಪರಿಸ್ಥಿತಿ ಬಂತು. ಒಬ್ಬರು ನಮ್ಮ ತುಂಬ ಆತ್ಮೀಯರು ಸ್ನೇಹಿತರು ಬಸವರಾಜ್ ಅವರು, ಅವರ ಜಮೀನು ಹೋಗುತ್ತೆ ಅಂತ ಯಾರೋ ಹೇಳಿದ್ರು. ಬರೀ ಅಷ್ಟೆಲ್ಲಮ್ಮ, ಸುಮಾರು ಜಮೀನುಗಳು ಹೊರಟೋಗ್ತದೆ, ಅಕ್ಕಪಕ್ಕದವ್ರದ್ದು ಯಾರ್ದು ಇರಲ್ಲ. ಇವಾಗ ನನ್ನ ತಾಯಿಯವರು ಮಲಗಲಿಲ್ಲ. ಹೋಗತ್ತೆ ಬಾರಮ್ಮ, ನಮಗೇನು ಆಗಲ್ಲ ತಾನೆ, ಬಿಡಮ್ಮ 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 ಅಂತಂತ ಹೇಳಿದೆ. ಏನೋ ಮಾತಾಡ್ತಾ ಇದೆಯಾ, ನಮಗೇನು ಆಗಲ್ಲ ಅಂದ್ರೆ ಏನೋ ನಿನ್ನ ಅರ್ಥ? ಹಾಗಾದ್ರೆ ನಮಗಾದರೆ ಮಾತ್ರ ನಾವು ಹೋಗ್ಬೇಕಾ, ನಮಗಾಗಲ್ಲ ಅಂದರೆ ನಾವೇನು ಮಾಡಬಾರ್ದ ಅಂತ ಕೇಳಿ. ಏನು ನೀನು ಹಂಗಂತೀಯ ನೀನು? ಈ ಮಲ್ಕೊಳ್ಳೋ ಹೋಗ್ತಾರೆ ನಿಮಗೆ ಎದ್ದು ಕೂತ್ಕೊಳ್ಳೋ ಸೋಂಬೇರಿ ಅಂತಂತೇಳಿ. ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಹೋಗಬೇಕು, ಅಪ್ಪನ ಮನೆಗೆ ಹೋಗಿ ಮಾತಾಡಿಸ್ಬೇಕು, ಸಮಾಧಾನ ಹೇಳಬೇಕು, ಡಾಕ್ಯುಮೆಂಟ್ಸ್ ತಗೋಬೇಕು, ಮುಖ್ಯಮಂತ್ರಿಗಳನ್ನ ನೋಡಬೇಕು, ನಾವು ಹೋರಾಟಕ್ಕೆ ನಿಲ್ಲೇಬೇಕು. ಈ ರೀತಿ ತೀರ್ಮಾನ ಮಾಡಿದವ್ರು ನನ್ನ ತಾಯಿಯವರು. ನಾನೆಂದೂ ಮರೆಯೋಕ್ಕಾಗದಿರೋ ಘಟನೆ ಅಂದರೆ, ಇನ್ನೊಬ್ಬರು ಜಾಗ ಹೋಗುತ್ತೆ ಅಂದರೆ ಯಾರೂ ಇಲ್ಲ ಅಂದರೆ ನೀನೇ ನಾನು ಏನೋ ಮಾಡಬೇಕಿಲ್ಲಿ, ಕತ್ತೆ ಕಾಯ್ಕೊ ಕೂತ್ಕೋಬೇಕಂತ ಕೇಳಿದ್ರು ನನ್ನ ತಾಯಿಯವರು. ಅದರಿಂದ ಈ ಭಾವನೆ, ಈ ಘಟನೆ ನಾನೆಂದೂ ಮರೆಯೋಕ್ಕಾಗಲ್ಲ. ನನ್ನ ತಾಯಿಯವರಲ್ಲಿ ಹೋರಾಟದ ಮನೋಭಾವನೆ ತುಂಬಿಸ್ಬಿಟ್ಟು ಈಗ ನನಗದನ್ನು ಬಿಟ್ಟು ಇರೋಕ್ಕಾಗದಿರೋ ಪರಿಸ್ಥಿತಿ ಆಗಿದೆ. ಜನನೂ ನನ್ನ ಬಿಡ್ತಾ ಇಲ್ಲ. ಅದನ್ನು ಪ್ರಾಮಾಣಿಕವಾಗಿ ಅದೇ ನೋಡಿ, ಸರ್ಕಾರದ ವಿರೋಧನೋ ಅಥವಾ ಅವ್ರು ನೀವೇನ್ರಿ ಮಾಡಿದ್ರಿ ಅದೆಲ್ಲ ಕೇಳಲ್ಲ. ಅದೆಲ್ಲ ಯಾಕೆ ಕೇಳಬೇಕು? ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಅವ್ರನ್ನ ಕೂರಿಸಿದ್ದೀವಿ. ಕೇಳುವಂಥದ್ದನ್ನು ತುಂಬ ಪರಿಶುದ್ಧವಾಗಿ, ಪ್ರಾಮಾಣಿಕವಾಗಿ, ಅರ್ಥಗರ್ಭಿತವಾಗಿ ಮಾತಾಡೋದ್ರಲ್ಲಿ ಪ್ರತಿಯೊಂದು ಮಾತಿಗೂ ಅರ್ಥ ಇರಬೇಕೇ ಹೊರತು ಮಾತಲ್ಲಿ ಯಾವತ್ತೂ ಟೀಕೆ ಇರಬಾರ್ದು, ಟೀಕಿಸಬಾರ್ದು. ಸೂಪರ್. ಅಷ್ಟು ಭಾವನೆಯಲ್ಲಿ ಈ ಮೂಲಕ ನನಗೆ ಆವತ್ತು ಅರಣ್ಯ ಇಲಾಖೆದಾಯಿತು. ಈಗ ನನ್ನ ತಾಯಿಯವರು ಇಲ್ಲ ನನ್ನ ಜೊತೆಯಲ್ಲಿ, ಎಲ್ಲ ರೈತರು ನನ್ನ ಜೊತೆಲಿದ್ದಾರೆ ಪಾಪ. ಮನೆ ಶಾಸಕರು ನಮ್ಮ ಜೊತೆಲಿದ್ದಾರೆ. ಎನ್ ಶ್ರೀನಿವಾಸ್ ಅವರು ಪಾಪ, ಯುವಕರು ಪಾಪ, ತನಗೆ ತುಡಿತಾ ಇದೆ ಪಾಪ. ಇರುತ್ತೆ, ಈ ವರಿಷ್ಠರು ಹೇಳೋದನ್ನ ಅವರು ಕೇಳಬೇಕಾಗತ್ತೆ. ನಾವು ನಮ್ಮ ಹೋರಾಟದ ನಿಟ್ಟನ್ನು ತುಂಬ ಕರೆಕ್ಟಾಗಿ ತೊಗೊಂಬಂದು ಕೂರಿಸ್ಕೋಬೇಕಾಗತ್ತೆ. ಅದಕ್ಕೆ ನಾನು ಹಳ್ಳಿ ಜನಗಳಿಗೆ ಏನು ಹೇಳ್ತೀನಿ ಅಂದರೆ, ಯಾವತ್ತು ಆ ಮಾತುಗಳು ಕೇಳಿದ್ದೀನಿ ನಾನು, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಇದು ಸರ್ಕಾರ ಅಂತೆ ಸರ್ಕಾರ, ಇವರಪ್ಪಂದಂತೆ ಸರ್ಕಾರ. ಇದು ನಾನು ಹೇಳ್ತಾ ಇದ್ದೀನಿ, ಯಾವಾಗ ಹೇಳಬೇಕು, ಶಬ್ದಗಳು ಯಾವಾಗ ಆ ಥರ ಹೊರಳಬೇಕು. ನಮಗೆ ಬೇಕಾಗಿರೋದು ಏನು? ಈಗ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನನ ರಚಿಸಿದ್ದಾರೆ. ಪ್ರಣಬ್ ಮುಖರ್ಜಿಯವರು ತೀರ್ಕೊಳ್ಳೋಕ್ಕೂ ಮುಂಚೆ ಮಕ್ಕಳನ್ನ ಅಮೇರಿಕಾ ಕಳಿಸ್ಬಿಡ್ಬೇಡ್ರಿ ಓದೋಕ್ಕೆ, ಟೆಲ್ ದಮ್ ಟು ಲರ್ನ್ ದ ಕಾನ್ಸ್ಟಿಟ್ಯೂಷನ್. ಒಂದು ಬುಕ್ ಇದೆ, ಕಾನ್ಸ್ಟಿಟ್ಯೂಷನ್ ಬುಕ್, ಕೈಯಲ್ಲಿ ಇಟ್ಕೊಳ್ಳೋದಲ್ಲ, ಅಟ್ಲೀಸ್ಟ್ ಓದಬೇಕು. ಓದಿದಾಗ ನಮಗೆ ಒಂದು ಅರ್ಜಿ ಹೇಗೆ ಬರೆಯೋದು, ನಮಗೆ ಬೇಕಾಗಿರೋ ಕೆಲಸನ ನಾವು ಹೇಗೆ ಸರ್ಕಾರದಿಂದ ಪಡ್ಕೊಬೇಕು. ಆಮೇಲೆ ಒಂದು ಹೋರಾಟ ಮಾಡಿದ್ವಿ. ಖಂಡಿತ ನಾವು ಬಿಟ್ಕೊಡೋಕ್ಕಾಗಲ್ಲ, ಇದು ಸಾಧ್ಯನೇ ಇಲ್ಲ. ಕಾನೂನು ಮಾತಾಡ್ರಿ, ಈ ಮಾತುಗಳು, ಈ ಕೆಟ್ಟ ಟೀಕಿಸಿ ಮಾತಾಡ, ಕಾನೂನು ಮಾತಾಡ್ರಿ. ಏನು ನೀವು ನಡೆಸ್ಕೊತಾ ಇದ್ದೀರಾ, ಏನು ನೀವು ಮಾಡ್ತಾ ಇದ್ದೀರಾ ನಮ್ಮನ್ನು? ಈಗ ನಾವು ಇಷ್ಟು ವರ್ಷದಿಂದ ಹೀಗಿದ್ದೀವಿ ನೋಡಿ. ಒಬ್ಬ ರೈತರ ಬಾಯಿನಲ್ಲಿ ಬಂದು ಇದನ್ನು ಮಾತಾಡ್ಸಿಸ್ತೇನೆ. ನಾನು ಬಂದಾಗ ಅವ್ರು ಹೇಳಿದ್ರು, ನೋಡಿ ಹಸಿರು ವಲಯದ ಜಾಗ ಇದು, 34 ವರ್ಷದಿಂದ ನಾವು ಹೀಗೇ ಕಷ್ಟಪಡ್ತಾ ಇದ್ದೀವಿ. ಭವಿಷ್ಯದಲ್ಲೂ ನಮಗೆ ಹೀಗೆ ಬಿಟ್ಬಿಡಿ, ನಿಮ್ಮ ವಿಮಾನ ನಿಲ್ದಾಣ ಬೇಡ, ನಮಗೇನು ಬೇಡ, ನೋಡಿ ಈ ಥರ ಮಾತಾಡ್ರಿ ಇದ್ದಾರೆ. ಏನ್ರಿ ಅದೆಲ್ಲ ಉಚಾಯಿಸಿ ಮಾತಾಡಿ, ಏನದು, ಏನು ಮಾತಾಡಿದ್ರೆ ಅರ್ಥ ಇಲ್ಲ. ನಿಮಗೇನು ಬೇಕು ಅದನ್ನು ಕೇಳಿ ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.